Hello students, welcome to Mokshika Academy. In this video, I am going to give information regarding MTech final key answers as well as PGCET draft sheet matrix. So morning I had made one video, but some technical issue ಇಂದ ಅದು ಆಗಿರಲಿಲ್ಲ. ಸೊ ವಾಯ್ಸು ಸ್ವಲ್ಪ ಇದಾಗಿತ್ತು. ಸೊ ಹಾಗಾಗಿ again I am taking the retake. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟು MTechನ ಒಂದು ಕೀ ಆನ್ಸರ್ಸ್, ಫೈನಲ್ ಕೀ ಆನ್ಸರ್ಸ್ನ ಬಗ್ಗೆ ನಾನು ಈಗ ಮಾಹಿತಿ ಕೊಡ್ತೀನಿ. ಸೊ ಫೈನಲ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಚೇಂಜಸ್ ಆಗಿದೆ ನೋಡ್ತಾ ಬರೋಣ. ಸೊ ನೀವಲ್ಲಿ PGCET ಒಂದು ಎಂಟ್ರೆನ್ಸ್ ಇದರೊಳಗೆ ಹೋದರೆ ನಿಮಗೆ ಎರಡು ಆಪ್ಷನ್ಸ್ ಇದೆ. ಅಲ್ಲಿ PGCET MTech ಪರಿಷ್ಕೃತ ಕೀ ಆನ್ಸರ್ಸ್ ಅಂತಿದೆ. ಸೊ ಕೀ ಆನ್ಸರ್ಸ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದಲ್ಲಿ ಪ್ರಕಟಗೊಂಡ ತಾತ್ಕಾಲಿಕ ಕೀ ಉತ್ತರಗಳು ಅಂತಿದೆ. ಸೆಕೆಂಡ್ ಅಂದರೆ ಅವರು ಕೊಟ್ಟಿರೋ ಒಂದು ಕೀ ಆನ್ಸರ್ಸು 2, ಬಟ್ ಅಪ್ಡೇಟೆಡ್ 4th ಇದೆ. ಸೊ ಅಗೇನ್ 4 ಯಾವ ಕ್ವಶನ್ಸು ಅಂತ ಅಲ್ಲಿ ನಿಮಗೆ ಸೀರೀಸ್ ಇರುತ್ತೆ, A1 B1 C1 D1 ಅಂತ. ಆ ಕ್ವಶನ್ಸ್ಗೆ 4 ಚೇಂಜಸ್ ಆಗಿದೆ. ಸೊ ಈ 4 ಚೇಂಜಸ್ ಆಗಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ಸೈನ್ಸಿಂದ, ಎಲೆಕ್ಟ್ರಿಕಲ್ ಸೈನ್ಸು ಹಾಗೂ ಕಂಪ್ಯೂಟರ್ ಸೈನ್ಸಿಂದ ಆಗಿದೆ. ಓಕೆ, ಸೊ ಕಂಪ್ಯೂಟರ್ ಸೈನ್ಸಲ್ಲಿ 3 ಕ್ವಶನ್ಸ್ ಚೇಂಜಸ್ ಆಗಿದೆ, ಎಲೆಕ್ಟ್ರಿಕಲ್ ಸೈನ್ಸಲ್ಲಿ 4 ಕ್ವಶನ್ಸು ಚೇಂಜ್ ಆಗಿದೆ. ಉಳಿದ ಕ್ವಶನ್ಸ್ ಎಲ್ಲ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಉಳಿದ ಕ್ವಶನ್ಸ್ ಎಲ್ಲ ನಿಮಗೆ ಸೇಮ್ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಂಥ ಚೇಂಜಸ್ ಇರೋದಿಲ್ಲ. ಸೊ ಜಸ್ಟ್ 4 ಕ್ವಶನು, ಅದರಲ್ಲಿ 3 ಕ್ವಶನ್ನು ಚೇಂಜಸ್ ನಿಮಗೆ ಬರುತ್ತೆ. ಈಗ ನಾವು ಡ್ರಾಫ್ಟ್ ಶೀಟ್ ಮ್ಯಾಟ್ರಿಕ್ಸ್ಗೆ ಹೋಗೋಣ. ಸರ್, ಇದು ಡ್ರಾಫ್ಟ್ ಶೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸು, ಗೌರ್ನಮೆಂಟ್ ಸೀಟ್ಸು, ಮ್ಯಾನೇಜ್ಮೆಂಟ್ ಸೀಟ್ಸು ಅವೈಲಬಲ್ ಇದೆ ಅಂತ ಗೌರ್ನಮೆಂಟು ಏನು ಮಾಡ್ತಾರೆ, ಗೆಜೆಟನ್ನು ಕೊಡ್ತಾರೆ. ಅಕಾರ್ಡಿಂಗ್ ಟು ದಟ್ ಅವರು ಅಡ್ಮಿಷನ್ಸ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಅಧಿಸೂಚನೆ ಇದೆ, ಅದನ್ನೆಲ್ಲ ನೀವೇನು ಓದೋ ಅವಶ್ಯಕತೆ ಇಲ್ಲ. ಸೊ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ನಿಮಗೆ ಕಾಲೇಜಸ್ನ ಲೀಸ್ಟ್ ಇರುತ್ತೆ. ಮೊದಲನೇದಾಗಿ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಕಾಲೇಜಸ್ ಇದೆ. ಓಕೆ, ಯೂನಿವರ್ಸಿಟಿ ಕಾಲೇಜಸ್ಸು ಆ್ಯಂಡ್ ಗೌರ್ನಮೆಂಟ್ ಕಾಲೇಜಸ್ ಅಂತ ಹೇಳ್ತೀವಿ. ಓಕೆ, ಯೂನಿವರ್ಸಿಟಿ ಕಾಲೇಜ್ ಹಾಗೂ ಗೌರ್ನಮೆಂಟ್ಸ್ ಕಾಲೇಜಸ್ಸಲ್ಲಿ ನಿಮಗೆ ಫೀಸು ತುಂಬ ಕಡಿಮೆ ಇರ್ತದೆ. ಓಕೆ, ಕಂಪ್ಯಾರಿಟಿವ್ಲಿ ನಿಮಗೆ ಪ್ರೈವೇಟ್ ಕಾಲೇಜಸ್ಗೂ ಗೌರ್ಮೆಂಟ್ ಕಾಲೇಜಸ್ಗೂ ತುಂಬ ಕಡಿಮೆ ಇರ್ತದೆ. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ನೀವು ನೋಡೋದಾದರೆ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಾಲೇಜು, ಜ್ಞಾನ ಭಾರತಿ ಕ್ಯಾಂಪಸ್ಸು. ಸೊ ಅಲ್ಲಿ MBAಗೆ ನಿಮಗೆ 120 ಸೀಟ್ಸ್ ಇದೆ. ಅಲ್ಲಿ ನೋಡೋದಾದ್ರೆ ನಿಮಗೆ PHU 6 ಸೀಟ್ಸು, ಸ್ಪೆಷಲ್ ಕ್ಯಾಟಗರಿ 0, ಹೈದರಾಬಾದ್ ಕರ್ನಾಟಕ 9 ಹಾಗೂ ರೀಜನಲ್ ಕರ್ನಾಟಕ 105 ಸೀಟ್ಸು, ಟೋಟಲು 120 ಸೀಟ್ಸ್ ಇದೆ. ಆ 120 ಸೀಟ್ಸು ಕೂಡ ಏನಾಗಿದೆ, KE ಅಥಾರಿಟಿನೇ ಅದನ್ನು ಏನು ನಿಮಗೆ ಕೌನ್ಸಿಲಿಂಗಲ್ಲಿ ಅದನ್ನು ಕೊಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಂಥ ಮ್ಯಾನೇಜ್ಮೆಂಟ್ ಸೀಟು ಇರಲಿಕ್ಕಿಲ್ಲ. ಓಕೆ, ಸೊ ಅಲ್ಲಿ ಪ್ರೈವೇಟ್ ಕಾಲೇಜಸ್ಸಲ್ಲಿ ನಿಮ್ಗೆ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಸೀಟು ಇರ್ತದೆ, ಬಟ್ ಇಲ್ಲಿ ಯಾವುದೇ ರೀತಿಯಂಥ ಮ್ಯಾನೇಜ್ಮೆಂಟ್ ಸೀಟು ಇರಲಿಕ್ಕಿಲ್ಲ. ಸೊ ಇಲ್ಲಿ MBAಗೆ 120 ಸೀಟ್ಸ್ ಇದೆ, ಹಾಗೂ MBA ಜನರಲ್ ಮ್ಯಾನೇಜ್ಮೆಂಟ್ ಈವ್ನಿಂಗ್ ಕಾಲೇಜಲ್ಲಿ 60 ಸೀಟ್ಸ್ ಇದೆ. ಓಕೆ, ಸೊ ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ನೋಡೋದಾದರೆ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಇದೆ. ಓಕೆ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಇದೆ. ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಕೂಡ MBA 120 ಸೀಟ್ಸ್ ಇದೆ, ಹಾಗೂ MBA ಈವ್ನಿಂಗ್ ಕಾಲೇಜಲ್ಲಿ 60 ಸೀಟ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ದಾವಣಗೆರೆ ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ಸಲ್ಲಿ ನಿಮಗೆ 180 ಸೀಟ್ಸ್ ಇದೆ. MBA ಪೂರ್ತಿ 180 ಸೀಟ್ಸು KE ಅಥಾರಿಟಿ ಮುಖಾಂತರನೇ ಬರ್ತದೆ. ನೆಕ್ಸ್ಟು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ 60 ಸೀಟ್ ಇದೆ. ನೆಕ್ಸ್ಟ್ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯಲ್ಲಿ ನಿಮಗೆ 60 ಸೀಟ್ಸ್ ಇದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಗುಲ್ಬರ್ಗಲ್ಲಿ 48 ಸೀಟ್ಸು. ಅಂಬೇಡ್ಕರ್ PG ಸೆಂಟರಲ್ಲಿ 60 ಸೀಟ್ಸು. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ವಿಜಯನಗರ ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರು 2 ಗೌರ್ಮೆಂಟ್ ಕಾಲೇಜ್ ಇದೆ, ಒಂದು RC ಕಾಲೇಜು, ಇನ್ನೊಂದು ವಿಜಯನಗರ ಕಾಲೇಜು. ಎರಡರಲ್ಲೂ 60 ಸೀಟ್ಸ್ ಇದೆ. ನೆಕ್ಸ್ಟ್ ದಾವಣಗೆರೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ 120 ಸೀಟ್ಸ್ ಇದೆ. ಕರ್ನಾಟಕ ರೂರಲ್ ಡೆವಲಪ್ಮೆಂಟಲ್ಲಿ, ರೂರಲ್ ಡೆವಲಪ್ಮೆಂಟ್ ಅದು ಜನರಲ್ ಮ್ಯಾನೇಜ್ಮೆಂಟ್ ಅಲ್ಲ, ರೂರಲ್ ಡೆವಲಪ್ಮೆಂಟು, ಅಲ್ಲಿ 60 ಸೀಟ್ಸ್ ಇದೆ. ಮಾರಾಣಿಸ್ ವುಮೆನ್ಸ್ ಕಾಲೇಜು ಮೈಸೂರಲ್ಲಿ 60 ಸೀಟ್ಸು. ಮಾರಾಣಿಸ್ ಕ್ಲಸ್ಟರ್ ಯೂನಿವರ್ಸಿಟಿ 60 ಸೀಟ್ಸು. ತುಮಕೂರು ಯೂನಿವರ್ಸಿಟಿ 120 ಸೀಟ್ಸು. VTU ರೀಜನಲ್ ಸೆಂಟರ್ 180 ಸೀಟ್ಸು. VTU ರೀಜನಲ್ ಸೆಂಟರ್ ಮುದ್ದೇನಹಳ್ಳಿ 180 ಸೀಟ್ಸು. ನೆಕ್ಸ್ಟು ಮೈಸೂರು ನೋಡೋದಾದರೆ ಅಲ್ಲೂ ಕೂಡ 180 ಸೀಟ್ಸು, ಜೊತೆಗೆ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಕೂಡ 60 ಸೀಟ್ಸು ಎಕ್ಸ್ಟ್ರಾ ಇದೆ. ಟೋಟಲ್ ಸೀಟ್ಸು 240 ಸೀಟ್ಸ್ ಇರುತ್ತೆ. ಜನರಲ್ MBA ಮಾಡೋರು MBA ತೊಗೊಳ್ಳಿ, ಇನ್ ಕೇಸ್ ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇರೋರು 60 ಸೀಟ್ಸ್ ತೊಗೊಳ್ಳಿ.
ಅದೇ ರೀತಿ VTU ಕಲಬುರಗಿಯಲ್ಲಿ 180 ಸೀಟ್ಸು, ಕೊಪ್ಪಳ ಡಿಸ್ಟಿಕಲ್ಲಿ 60, ಯುವರಾಜಾಸ್ ಕಾಲೇಜ್ ಮೈಸೂರಲ್ಲಿ ನಿಮಗೆ 60 ಸೀಟ್ಸು ಇದೆ. ಸೊ ಇವಿಷ್ಟು ಸೀಟ್ಸು ಗೌರ್ನಮೆಂಟ್ ಹಾಗೂ ಯೂನಿವರ್ಸಿಟಿಲಿ ಬರ್ತಕ್ಕಂಥ. ಇಲ್ಲಿ ಟೋಟಲ್ ನೋಡ್ಬೋದು ನೀವು 2208 ಸೀಟ್ಸ್ ಇದೆ. ಓಕೆ, 2208, ಆಲ್ಮೋಸ್ಟ್ 2200 ಸೀಟ್ಸು ನಿಮಗೆ ಯಾವುದ್ರಲ್ಲಿ ಬರುತ್ತೆ, ಗೌರ್ನಮೆಂಟ್ ಸೀಟ್ಸು ಹಾಗೂ ಯೂನಿವರ್ಸಿಟಿ ಕಾಲೇಜಸ್ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಈಗ ಪ್ರೈವೇಟ್ ಕಾಲೇಜಸ್ನ ನೆಕ್ಸ್ಟ್ ನೋಡ್ತಾ ಬರೋಣ. ಸರ್ ಏನು ಸರ್ ಪ್ರೈವೇಟ್ ಕಾಲೇಜ್ಗೂ ಗೌರ್ಮೆಂಟ್ ಕಾಲೇಜು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮ್ಯಾಂಗ್ಳೂರ್ ಇದೆ, ಅಲ್ಲಿ 60 ಇಂಟೇಕ್ ಇದೆ. KE ಅಥಾರಿಟಿಗೆ 30 ಸೀಟ್ಸ್ ಇದೆ. ಲಾಸ್ಟ್ ನೋಡ್ಬೋದು ನೀವು 50% ಮ್ಯಾನೇಜ್ಮೆಂಟ್ ಸೀಟು 30 ಸೀಟ್ಸ್ ಇದೆ. ಸೊ ಅಲ್ಲಿಗೆ 60 ಸೀಟ್ನ ಇವರು KE ಅಥಾರಿಟಿ ನೀವು ಏನು PGCET ಕೌನ್ಸಿಲಿಂಗಲ್ಲಿ ಕೊಡ್ತಾರೆ, ಬಟ್ ಮ್ಯಾನೇಜ್ಮೆಂಟ್ ಸೀಟನ್ನು 30 ಅದು ಅವರು ಸಪ್ರೇಟಾಗಿ ಅವರು ಮ್ಯಾನೇಜ್ಮೆಂಟ್ ಮುಖಾಂತರ ಕೊಡ್ತಾರೆ. ಬಟ್ ನೀವು PGCET ಬರೆದಿರಲೇಬೇಕು. ಬಟ್ ಅಲ್ಲಿ ನಿಮಗೆ ಫೀಸಸ್ಸು ಕಂಪ್ಯಾರಿಟಿವ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ನೀವು ನೋಡೋದಾದರೆ ಪ್ರತಿಯೊಂದು ಕಾಲೇಜಸ್ ಇದೆ. ಇಲ್ಲಿ ಆಚಾರ್ಯ ಕಾಲೇಜ್ ಇದೆ. ಆಚಾರ್ಯ ಕಾಲೇಜಲ್ಲಿ 300 ಸೀಟ್ಸ್ ಇದೆ. ಸೊ ಅದರಲ್ಲಿ 150 ಸೀಟ್ಸ್ನ KE ಅಥಾರಿಟಿ ಕೊಟ್ಟಿದ್ದಾರೆ, 150 ಸೀಟ್ಸ್ನ ಮ್ಯಾನೇಜ್ಮೆಂಟ್ ಸೀಟಾಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಹೊಸ ಕಾಲೇಜ್ ಯಾವುದಾದ್ರೂ ಬಂದಿದೆಯಾ ಅಂತ. ಇಲ್ಲಿ ಆಲ್ಫಾಬೆಟಿಕ್ ಆರ್ಡ್ರಲ್ಲೇ ಕೊಟ್ಟಿದ್ದಾನೆ, ಡಿಸ್ಟಿಕ್ ವೈಸಲ್ಲ, ಡಿಸ್ಟಿಕ್ ಎಲ್ಲ ಮಧ್ಯೆ ಬರುತ್ತೆ. ನಾನು ಮೈಸೂರು ಡಿಸ್ಟಿಕ್ ಆಗಿರೋದ್ರಿಂದ ಮೈಸೂರು ನಾನು ಹೇಳ್ತೀನಿ. ಮೈಸೂರಲ್ಲಿ ಕಾವೇರಿ ಕಾಲೇಜ್ ಅಂತ ಹೊಸ ಕಾಲೇಜ್ ಓಪನ್ ಆಗಿದೆ ಆಲ್ನಹಳ್ಳಿಯಲ್ಲಿ, ಅಲ್ಲಿ 120 ಸೀಟ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದಕ್ಷ ಕಾಲೇಜ್ ಅಂತ ಒಂದು ಹೊಸದಾಗಿ ಓಪನ್ ಆಗಿದೆ, ಅದು ಕೂಡ 120 ಸೀಟ್ಸನ್ನು ಕೊಟ್ಟಿದ್ದಾರೆ. ಸೊ ಇವೆರಡೂ ಕಾಲೇಜು ಮೈಸೂರಲ್ಲಿ ಹೊಸ ಕಾಲೇಜ್ ಬಂದಿರತಕ್ಕಂಥದ್ದು. ಓಕೆ, ಸೊ ಅದೇ ರೀತಿ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಾಲೇಜ್ ಬಂದಿದೆ ಅಂತ ನೀವು ಜಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೋಟಲ್ ಸೀಟ್ಸ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋದಾದರೆ, ಓಕೆ, ಸೊ ನಾನು ಮ್ಯಾನೇಜ್ಮೆಂಟ್ ಸೀಟನ್ನು ಎಷ್ಟಿದೆ ಅಂತ ನೋಡೋದಾದರೆ ಮೈನ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಟೋಟಲ್ ಕಾಲೇಜಸ್ ಬಂದು 219 ಕಾಲೇಜಸ್ ಇದೆ. 219 ಕಾಲೇಜಸ್ಸು ಸೀಟ್ಸ್ ಬಂದು 26,538 ಸೀಟ್ಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಪ್ರೈವೇಟ್ ಕಾಲೇಜಿನಲ್ಲಿ ನಿಮಗೆ 26,538 ಸೀಟ್ಸು ಫಾರ್ MBAಗೆ ಇದೆ. ಓಕೆ, ಅದೇ ಜೊತೆಗೆ ನೀವು ಗೌರ್ಮೆಂಟ್ ಸೀಟ್ಸನ್ನು ಆ್ಯಡ್ ಮಾಡಿಕೊಂಡ್ರೆ 2,200, ಅಲ್ಲಿಗೆ ನಿಮಗೆ 28,800 ಸೀಟ್ ಆಗುತ್ತೆ. ಓಕೆ, ಸೊ ಟೋಟಲ್ ಸೀಟ್ಸು 28,800 ಸೀಟ್ಸು. ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಬರ್ತವೆ. ಆದಿಚುಂಚನಗಿರಿ ಯೂನಿವರ್ಸಿಟಿ, ಏಲಿಯನ್ಸ್ ಯೂನಿವರ್ಸಿಟಿ, ಆಮಿಟಿ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ದಯಾನಂದ ಸಾಗರ್ ಯೂನಿವರ್ಸಿಟಿ, ಇವೆಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್. ಇಲ್ಲಿ ನಿಮಗೆ ಅರೌಂಡ್ 2000 ಅಂದರೆ 1993 ಅನ್ನೋದಕ್ಕಿಂತ 2000 ಸೀಟ್ಸು ನಿಮಗೆ ಇಲ್ಲಿ ಇರ್ತದೆ. ಸೊ ಅಲ್ಲಿಗೆ 28,800 ಪ್ಲಸ್ 2000 ಅಂತ ಹೇಳಿದ್ರೆ ಆಲ್ಮೋಸ್ಟ್ 31,000 ಸೀಟ್ಸ್, 31,000 ಸೀಟ್ಸು ಈ ಸಲ MBAಗೆ ಇದೆ. ಓಕೆ, ಅದೇ ರೀತಿ ನಿಮಗೆ ಈಗ ಅಗೈನ್ MCAಗೆ ನೋಡೋದಾದರೆ, MCAಗೆ ಫಸ್ಟು ಯೂನಿವರ್ಸಿಟಿ ಸೀಟ್ಸ್ನ ನೋಡೋದಾದರೆ ನಿಮಗೆ 1095 ಸೀಟ್ಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಸೇಮ್ ಟೈಪು ನಾನು ಹೇಳಿದ್ನಲ್ಲ ಎಕ್ಸ್ಪ್ಲನೇಷನ್ ಏನು MBA ಕೊಟ್ಟೆ ಅದೇ ಕೂಡ ಇಲ್ಲವೇ. ಟೋಟಲ್ ಸೀಟ್ಸ್ ನೋಡೋದಾದರೆ 1095 ಸೀಟ್ಸ್ ಫ್ರಮ್ ಯೂನಿವರ್ಸಿಟಿ ಆ್ಯಂಡ್ ಗೌರ್ನಮೆಂಟ್ ಕಾಲೇಜಸ್ಸು. ಅದೇ ರೀತಿ ನೀವು ಪ್ರೈವೇಟ್ ಕಾಲೇಜಸ್ಗಳನ್ನ ನೋಡೋದಾದ್ರೆ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಕಾಲೇಜಸ್ಸು 111 ಕಾಲೇಜಸ್ ಇದೆ. ಸೊ ಅಲ್ಲಿ ಟೋಟಲ್ ಸೀಟ್ಸು 11,050 ಇದೆ. ಓಕೆ, ಸೊ 11,050 ಪ್ಲಸ್ 1,090 ಅಂತ ಹೇಳಿದ್ರೆ 12,000 ಅರೌಂಡ್ ಆಗುತ್ತೆ, ಎರಡು ಸೇರಿ. ಐ ಮೀನ್ ನಿಮ್ಮ ಯೂನಿವರ್ಸಿಟಿ ಕಾಲೇಜು ಹಾಗೂ ಪ್ರೈವೇಟ್ ಕಾಲೇಜ್ ಎರಡು ಸೇರಿ. ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿ ನೋಡೋದಾದರೆ 743 ಸೀಟ್ಸ್ ಇದೆ. ಓಕೆ, 743 ಸೀಟ್ಸ್ ಇದೆ. ಸೊ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಅರೌಂಡ್ 13,000 ಸೀಟ್ಸು ನಿಮಗೆ MCAಗೆ ಅವೈಲೇಬಲ್ ಇದೆ ಸ್ಟೂಡೆಂಟ್ಸ್. ಓಕೆ, ಅದೇ ರೀತಿ ನೀವು MTechಗೆ ನೋಡೋದಾದರೆ MTechಗೆ ಯೂನಿವರ್ಸಿಟಿ ಸೀಟ್ಸು 753 ಸೀಟ್ಸ್ ಇದೆ. ಓಕೆ, 753 ಸೀಟ್ಸ್ ಇದೆ ಇನ್ಕ್ಲೂಡಿಂಗ್ ಆಲ್ ದ ಸ್ಟ್ರೀಮ್ಸ್. ಆ್ಯಂಡ್ ಇಫ್ ಯು ಸ್ಕಾಲ್ ಡೌನ್ ಯು ವಿಲ್ ಗೆಟ್ private college seats. Private college around 93 ಕಾಲೇಜಸ್ ಇದೆ. ಟೋಟಲ್ ಸೀಟ್ಸ್ ನಿಮಗೆ 4,085 ಇದೆ. ಓಕೆ, ಸೊ ಅಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಹೇಳಿದ್ರೆ ನಿಮಗೆ ಅರೌಂಡ್ 743, ಇಲ್ಲೊಂದು 4,000 ಇದೆ.
ನೀವು ಕಾಲ್ ಮಾಡಿದ್ರೆ ಸಿಗುತ್ತೆ 947 ಪ್ಲಸ್ 4085. ಆ್ಯಂಡ್ ಆಲ್ಸೋ ಅನ್ಏಡೆಡ್ ಕಾಲೇಜಸ್ ಬರ್ತದೆ. ಅನ್ಏಡೆಡ್ ಕಾಲೇಜಲ್ಲಿ 41 ಸೀಟ್ಸ್ ಇದೆ ನಿಮಗೆ ಅನ್ಏಡೆಡ್ ಕಾಲೇಜಲ್ಲಿ. ಸೊ ನೀವು ಅದನ್ನು PDF ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. ಓಕೆ, ಸೊ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವೇನು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಕಾಲೇಜಸ್ನ ಫಸ್ಟು ಲೀಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಯಾವ ಕಾಲೇಜಲ್ಲಿ ನಿಮಗೆ ಯಾವುದು ಕಾಲೇಜು ಇಷ್ಟ ಇದೆ, ನಿಮ್ಗೆ ಯಾವ್ದು ಹತ್ರ ಇದೆ, ನಿಮ್ಮ ಫೈನಾನ್ಷಿಯಲಿ ಏನಿದೆ, ಸೊ ಇದನ್ನು ಫಸ್ಟು ನೋಡಬೇಕಾಗ್ತದೆ. ನೀವು ಇದನ್ನೆಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಕಾಲೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಫೀಸಸ್ನೆಲ್ಲ ಫಸ್ಟು ನೀವು ಆಲ್ಮೋಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಫೀಸಸ್ನ ದಯವಿಟ್ಟು ಈಗಲೇ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತೇಳಿದ್ರೆ ಸಡನ್ನಾಗಿ ಯಾವ ಟೈಮಲ್ಲಿ ಬೇಕಾದ್ರೆ ರಿಸಲ್ಟ್ ಬರ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ಇದಾಗ್ಬೋದು. ಯಾಕಂತೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ನಾನು ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ತಕ್ಷಣ ನಿಮಗೇನಾಗಿದೆ, ಮೊದಲನೇ ಸುತ್ತು ಅಂದರೆ ಫಸ್ಟ್ ರೌಂಡು ಸೆಲೆಕ್ಷನ್ನು ವೇಳಾಪಟ್ಟಿಯನ್ನು ಕೊಡ್ತಾನೆ. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೈ ಟುಡೇ ಆರ್ ಟುಮಾರೋ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಕಾಲೇಜಸ್ನ ಫಸ್ಟು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಗೂಗಲ್ ಫಾರ್ಮನ್ನು ಕಳಿಸ್ತೀನಿ. ಆ ಗೂಗಲ್ ಫಾರ್ಮಲ್ಲಿ ನೀವೇನು ಮಾಡಿ ನಿಮ್ಮ ಮಾರ್ಕ್ಸನ್ನು ಫಿಲ್ ಮಾಡಿ, ಸೊ ದಟ್ ನಾವು ಒಂದು ನೆಕ್ಸ್ಟ್ ಪ್ರೋಸೆಸ್ನ ಏನಂತ ತಿಳಿಸ್ತೀನಿ. ಥ್ಯಾಂಕ್ ಯು.